Hello, good morning everyone. Welcome back to my YouTube channel. So guys, ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ಮನೆಯಿಂದ. ನಾನು 10-15 ಡೇಸ್ ಮೇಲಾಯ್ತು ಆಲ್ರೆಡಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ರೀಸನ್ ಬಂದು ಎಕ್ಸಾಮ್ಸ್ ಇದೆ, ಪ್ಲಸ್ ನನ್ನ ಪರ್ಸ್ನಲ್ ವರ್ಕ್ಸ್ ಇತ್ತು, ಮಾಡೋಕ್ಕಾಗಲಿಲ್ಲ. ಇವತ್ತಿಂದ ಡೈಲಿ ವ್ಲಾಗ್ಸ್ ಮಾಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ದ ಫಸ್ಟ್ ಡೇ ಆಫ್ 365 ಡೇಸ್ ವ್ಲಾಗ್ಸ್. ಗೈಸ್, ಇವಾಗ ಎದ್ದು ಆಲ್ರೆಡಿ ನಾನು 2 hours ಆಯ್ತು ಎದ್ದು ಫ್ರೆಶ್ ಅಪ್ ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿ. ಸೊ ಇವಾಗ ತಿಂಡಿಗೆ ಪ್ರಿಪೇರ್ ಮಾಡಬೇಕು. ಚಪಾತಿ ಮಾಡೋಣ ಅಂದ್ಕೊಂಡು ಚಪಾತಿ ಹಿಟ್ಟು ಕಲಸಿ ಆಲೂಗಡ್ಡೆ ಪಲ್ಯ ಮಾಡೋಣ ಅಂದ್ಬಿಟ್ಟು ಆಲೂಗಡ್ಡೆನ ಬೇಯಕ್ಕೆ ಇಟ್ಟಿದ್ದೀನಿ. ಸೊ ಇವಾಗ ತಿಂಡಿ ಪ್ರಿಪೇರ್ ಮಾಡಿಕೊಂಡು ಬಾಕ್ಸ್ ಹಾಕ್ಕೊಂಡು ಲೈಬ್ರರಿಗೆ ಹೋಗಬೇಕು. ಯಾಕಂದರೆ ನಮ್ಮ ಮನೆ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ನಡೀತಿದೆ, ಓದ್ಕೊಳಕ್ಕೆ ಆಗ್ತಾ ಇಲ್ಲ, ಇಲ್ಲಿ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ. ಪ್ಲಸ್ ಮತ್ತೆ ನಮ್ಮ ಮಾವಾಗೆ ಹೊಸ ಎಲೆಕ್ಟ್ರಿಕ್ ಬೈಕ್ ಬುಕ್ ಮಾಡಿದ್ವಿ. ಸ್ವಲ್ಪ ಅಲ್ಲಿ ಶೋರೂಮ್ ಹತ್ರ ಹೋಗಬೇಕು. ಪ್ರೊಸೆಸಿಂಗ್ ವರ್ಕ್ಸ್ ಏನೋ ಇದೆ ಅಂದ್ಬಿಟ್ಟು ಫೋನ್ ಮಾಡಿದ್ವಿ ಶೋರೂಮ್ ಹತ್ರ ನೆನೆಯಿಂದನೇ. ಹೋಗಿರಲಿಲ್ಲ, ಇವಾಗ ಹೋಗಬೇಕು. ಫಸ್ಟು ತಿಂಡಿ ಪ್ರಿಪೇರ್ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಹೋಗೋಣ ಬನ್ನಿ. ಫ್ರೆಂಡ್ಸ್ ನೋಡಿ, ಕುಕ್ಕರ್ ಕೂಗಕ್ಕೆ ಇಟ್ಟಿದ್ದೀನಿ, ಚಪಾತಿ ಹಿಟ್ಟು ಕಲಸಿದ್ದೀನಿ, ಇವಾಗ ಒತ್ತಬೇಕು. ರೈಸ್ ತವ ಇಟ್ಟಿದ್ದೀನಿ, ಚಪಾತಿ ಒತ್ತಾ ಇದ್ದೀನಿ. ಇದನ್ನು ಈ ಥರ ಒತ್ತಾ ಇದ್ದೀನಿ. ಈ ಥರ ರೈಸ್ ನನ್ನ ನಿಜವಾಗ್ಲೂ ಸೀಟ್ ಹಾಕೊಂಡು ಒತ್ತಕ್ಕೆ ಬರಲ್ಲ. ಇದು ನನ್ನ ಫ್ರೆಂಡು ನನಗೆ ಹೇಳ್ಕೊಟ್ಟಿದ್ದ, ತಟ್ಟೆ ಇಟ್ಕೊಂಡ್ಬಿಟ್ಟು ಎಣ್ಣೆ ಹಾಕಿ ಈ ಥರ ಉಂಡು ಮಾಡು ಅಂತ. ಸೊ ನಾನು ಹಂಗೆ ಮಾಡೋದು. ಯಾರಾದರೂ ಬ್ಯಾಚುಲರ್ಸು ಚಪಾತಿ ಉಳ್ಕೊಳಕ್ಕೆ ಬರಲಿಲ್ಲ ಅಂದರೆ ನೋಡ್ರಪ್ಪ ಹಿಂಗೆ ಮಾಡ್ಕೊಳ್ಳಿ. ಅಯ್ಯೋ ಕಿತ್ತೋಗ್ತೈತೆ, ಬಟ್ ಈಸಿ ಆಗಿರುತ್ತೆ ಇದು. ಆ ಚಪಾತಿ ಥರ ಏನು ಜಾಸ್ತಿ ಅಡಿಯಂಗಿಲ್ಲ ನೋಡಿ. ಎಣ್ಣೆ ಹಾಕ್ಬಿಟ್ರೆ ಈಸಿಯಾಗಿ ಬರುತ್ತೆ. ಹಿಂಗೊಂದ್ಸಲಿ ಹಿಂಗೊಂದ್ಸಲಿ ಸುತ್ತಲೂ ಒಂದ್ಸಲಿ ಗಟ್ಟಿ ಇದ್ರೆ ತೆಗ್ದು ಹಾಕ್ಬಿಡೋದೆ. ಹಿಂಗೆ ಎತ್ತಿ ಪರವಾಗಿಲ್ಲ, ಒಂದು ರೇಂಜಿಗೆ ಬಂತು. ನೆಕ್ಸ್ಟ್ ಚಪಾತಿ ಚೆನ್ನಾಗಿ ಬರ್ತದೆ ನಿಜವಾಗಿ. ನೋಡಿ ಈ ಥರ ಬಂದು ನನ್ನ ಚಪಾತಿ. ಇದಕ್ಕೆ ಎಣ್ಣೆ ಏನು ಹಾಕಲ್ಲ, ಹೆಂಚ ಮೇಲೆ ಎಣ್ಣೆ ಒತ್ಬೇಕಾದ್ರೆ ಹಾಕ್ಕೊಡ್ತೀನಿ. ಗೈಸ್, ಈಗ ಚಪಾತಿ ರೆಡಿ ಆಗಿದೆ. ಈಗ ಆಲೂಗಡ್ಡೆ ಪಲ್ಯನ ರೆಡಿ ಮಾಡಬೇಕು. ಸೊ ಅದಕ್ಕೆ ಆಲೂಗಡ್ಡೆನೆಲ್ಲ ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಕಡಲೆಬೇಳೆ ಹಾಕೋದು, ಈರುಳ್ಳಿ ಹಾಕೋದು, ಆಲೂಗಡ್ಡೆ ಪಲ್ಯ ಮಾಡೋದೆ. ಗೈಸ್, ಇವಾಗ ಆಲೂಗಡ್ಡೆ ಪಲ್ಯ ರೆಡಿ ಆಗಿದೆ. ಇವಾಗ ತಟ್ಟೆಗೆ ಹಾಕ್ಕೊಳ್ತಾ ಇರುತ್ತೆ, ತಿಂತಾ ಇರುತ್ತೆ ಕೆಲಸ ಅಷ್ಟೇ. ಗೈಸ್, ಇವಾಗ ಮನೆಯಿಂದ ಹೊರಟು ಬೈಕ್ ತಗೊಂಡು ಹೋಗ್ಬೇಕಲ್ಲ ಲೈಬ್ರರಿಗೆ, ಪ್ಲಸ್ ನಮ್ಮ ಅವರ ಆಫೀಸ್ ಹತ್ರ ಹೋಗ್ಬೇಕಲ್ಲ, ಅದಕ್ಕೆ ಹೊರಟಿದ್ದೀನಿ. ಕ್ಯಾಮ್ರಾ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ಹೋಗ್ತಾ ಮಾತಾಡೋಣ. ಗೈಸ್, ಏನಂದರೆ ನನಗೂ ಮೋಟೋ ಬ್ಲಾಗ್ ಮಾಡಬೇಕು ಅಂದರೆ ತುಂಬ ಇಷ್ಟ. ಆದರೆ ಬಟ್ ಏನು ಮಾಡ್ತೀರಾ, ಟೈಮ್ ಸಿಗಲ್ಲ. ಇರೋ ವರ್ಕ್ಸ್ನೇ ಮಾಡಬೇಕು, ಮತ್ತು ಇರೋ ಕಮಿಟ್ಮೆಂಟ್ಸು, ಎಕ್ಸಾಮ್ಸು ಇದೆಲ್ಲ ಇದೆ, ಇದನ್ನೇ ಮಾಡಬೇಕು. ಇದ್ರ ಮಧ್ಯದಲ್ಲಿ ಮೋಟೋ ಬ್ಲಾಗೆಲ್ಲ ಹೆಲ್ಪ್ ಮಾಡೋಕ್ಕಾಗುತ್ತೀರಿ. ಸೊ ಅದಕ್ಕೆ ನಾನು ಅದ್ರ ಬಗ್ಗೆ ಅಷ್ಟು ಪ್ರಿಫರೆನ್ಸ್ ಕೊಟ್ಟಿಲ್ಲ. ನೋಡೋಣ ಮುಂದೆ ಫ್ಯೂಚರಲ್ಲಿ ಏನಾದರೂ ಟೈಮ್ ಸಿಕ್ಕಿ ಮಾಡೋಕ್ಕಾದರೆ ನಿಜವಾಗ್ಲೂ ಮಾಡ್ತೀನಿ. ಸೊ ನೋಡುವ ಯಾವ ಥರ ಆಗುತ್ತೋ, ಲೈಫ್ ಯಾವ ಥರ ಕರ್ಕೊಂಡು ಹೋಗುತ್ತೋ ಆ ಥರ ಮಾಡೋದು. ಎಲ್ಲೆಲ್ಲಿ ಕಮಿಟ್ಮೆಂಟ್ಸ್ ಆಗುತ್ತೋ ಅಲ್ಲೆಲ್ಲ ಹೋಗೋದು ಅಷ್ಟೇ. ನಾನು ಅಂದ್ಕೊಂಡಿರೋದು ಅಷ್ಟೇ. ಅದು ಯಾವ ಥರ ಕರ್ಕೊಂಡು ಹೋಗುತ್ತೋ ಆ ಥರ ಹೋಗ್ಬೇಕು ಹೊರತು ನಮ್ಗೆ ಬೇಕಾದಂಥ ಲೈಫ್ ಕಟ್ಕೊಳಕ್ಕೆ ನಿಜವಾಗ್ಲೂ ಆಗೋಲ್ಲ. ಅದು ನನಗನ್ಸಿರೋದು, ಬೇರೆಯವ್ರಿಗೆ ಯಾಕೋ ಗೊತ್ತಿಲ್ಲ, ನನಗನ್ಸಿರೋದು ಈ ಥರ. ಪ್ಲಸ್ ಇವಾಗ ನಮ್ಮ ಮಾವರ ಆಫೀಸ್ ರೋಡಲ್ಲಿ ಹೋಗ್ತಾ ಇದ್ದೀನಿ. ಸೊ ನಮ್ಮ ಮಾವ ಫೋನ್ ಮಾಡಿದ್ದೆ, ಆಫೀಸ್ ಹತ್ರ ಇದ್ದೀನಿ, ಬಾ ಹೋಗಿ ಬಂದ್ಬಿಡೋಣ ಶೋರೂಮ್ ಹತ್ರ ಅಂದರು. ಸೊ ಅದಕ್ಕೆ ಅವ್ರನ್ನ ಪಿಕ್ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಅದು ಮುಗಿಸ್ಕೊಂಡು ಲೈಬ್ರರಿಗೆ ಹೋಗಬೇಕು. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಸೊ ನೋಡಿ ಬನ್ನಿ ಹೋಗುವ. ಸೊ ಗಾಯ್ಸ್, ಅಲ್ಲಿಂದ ನಮ್ಮ ಮಾವನ್ನ ಪಿಕ್ ಮಾಡ್ಕೊಂಡು ಹೋಗಿದ್ದೆ ನಾವು ಬಜಾಜ್ ಶೋರೂಮ್ಗೆ. ಸೊ ತಗೊತಾ ಇರೋದಲ್ಲೇ ಬಜಾಜಲ್ಲಿ. ಸೊ ಗಾಡಿ ಯಾವುದು ಅಂತ ನಾಳೆ ಗೊತ್ತಾಗುತ್ತೆ. ನಾಳೆ ಬ್ಲಾಗಲ್ಲಿ ಹಾಕ್ತೀನಿ ಗೈಸ್. ಇವತ್ತು ಹಾಕಿದ್ರೆ ನಾಳೆ ಒಂದು ಕಂಟೆಂಟ್ ಸಿಕ್ಕಂಗುತ್ತಲ್ಲ. ಸೊ ಅದಕ್ಕೋಸ್ಕರ ನಾಳೆ ವೀಡಿಯೋದಲ್ಲಿ ಹಾಕ್ತೀನಿ. ಅಲ್ಲಿ ಪೇಪರ್ ವರ್ಕ್ಸ್ ಎಲ್ಲ ಮುಗಿಸಿ ಶೋರೂಮ್ನಲ್ಲಿ ಡೌನ್ ಪೇಮೆಂಟ್ ಮಾಡಿಬಿಟ್ಟು ಅಮೌಂಟ್ನ ನಮ್ಮ ಮಾವನ ಆಫೀಸಲ್ಲಿ ಡ್ರಾ ಮಾಡಿ
ನಾನಿವಾಗ ಲೈಬ್ರರಿಗೆ ಹೋಗ್ತಾ ಇದ್ದೀನಿ. ಸೊ ಇವತ್ತಿನ ಮಧ್ಯಾಹ್ನದ ವಿಡಿಯೋ ಇಷ್ಟೇ. ಇನ್ನು ಏನಿದ್ರು ಈವ್ನಿಂಗ್ ಸಿಗುವ. ಹಾಯ್ ಗಾಯ್ಸ್, ನಾನು ಬೆಳಗ್ಗೆ ಹೋದಲ್ಲಿ ಇವಾಗ ಬರ್ತಿದ್ದೀನಿ. ಆ ಕಡೆಯಿಂದ ಲೈಬ್ರರಿ ಮುಗಿಸ್ಕೊಂಡು ಬರ್ಬೇಕಾದ್ರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನನ್ನ ಮೈಕ್ ಚಾರ್ಜ್ ಖಾಲಿ ಆಗಿಬಿಟ್ಟಿತ್ತು. ಸೊ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಮನೆಗೆ ಬಂದಿದ್ದೀನಿ. ಆಲ್ರೆಡಿ ಟೈಮು 10 ಗಂಟೆ ಆಗಿದೆ. ಶೋರೂಮ್ ಹತ್ರ ಹೋಗಿದ್ದೆ, ಮತ್ತು ನಮ್ಮ ಮಾವರ ಆಫೀಸ್ ಹತ್ರ ಹೋಗಿದೆ. ಸೊ ಅಲ್ಲಿ ಲೋನ್ ಸ್ವಲ್ಪ ಪ್ರೊಸೆಸಿಂಗ್ ವರ್ಕ್ ಇತ್ತು. ನಮ್ಮ ಒಂದು ಬೈಕ್ ತೊಗೊತಿದ್ದೀವಲ್ಲ, ನಾಳೆ ಡೆಲಿವರಿ ಕೊಡ್ತಿದ್ದಾರೆ. ಸೊ ಯಾವ ಬೇಕು ಅಂತ ಗೊತ್ತಾಗುತ್ತೆ. ಸೊ ಅದ್ರ ಪ್ರೊಸೆಸಿಂಗ್ ವರ್ಕ್ಸ್ ಎಲ್ಲ ಇತ್ತು. ಸೊ ಹೋಗಿದ್ದೆ. ನಮ್ಮ ಮಾವರ ಆಫೀಸ್ ಹತ್ರ ಹೋಗಿದ್ದೀನಿ. ಮನೆಗೆ ಅಲ್ಲೇ ಬಿಟ್ಬಿಟ್ಟಿದ್ದೀನಿ. ಮನೆಗೆ ಬಂದು ತಿರ್ಗಾ ವಾಪಸ್ ಹೋಗಿ ಕೀ ಎತ್ಕೊಂಬರೋಷ್ಟಕ್ಕೆ ಇಷ್ಟೊತ್ತಾಯಿತು. ಇನ್ನೂ ಅವ್ರು ಊಟಕ್ಕೆ ರೆಡಿ ಮಾಡಿಲ್ಲ. ಎಗ್ ರೈಸ್ ಮಾಡೋಣ ಅಂದ್ಬಿಟ್ಟು ಇದೆ ಆಲ್ರೆಡಿ. ಎಗ್ ರೈಸ್ ಮಾಡಬೇಕು. ಎಗ್ ರೈಸ್ ಮಾಡಿಬಿಟ್ಟು ತಿಂದು ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಮಾತಾಡಿ ಇವತ್ತಿನ ವಿಡಿಯೋನ ಕಂಪ್ಲೀಟ್ ಮಾಡೋಣ. ಗೈಸ್, ಊಟ ರೆಡಿ ಮಾಡಿ ತಿಂದು ಎಗ್ ರೈಸ್ ಮಾಡ್ಕೊಂಡಿದ್ದೆ. ತಿಂದ್ಬಿಟ್ಟು ಆಗ ಪಾತ್ರೆ ಎಲ್ಲ ತೊಳೆದು ವಿಡಿಯೋ ಮುಗಿಸೋಣ, ವಿಡಿಯೋನ ಕೊನೆಯ ಅಂತ ಸ್ವಲ್ಪ ಏನಾದರೂ ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕಲ್ಲ. ಸುಮ್ಮನೆ ಬೆಳಗ್ಗೆ ನಮ್ಮ ಲೈಫ್ ತೋರಿಸ್ಕೊಂಡು ಕೂತ್ಕೊಂಡ್ರೆ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು, ಅದು ಮಾಡೋದು ಇದು ಮಾಡೋದಾದರೆ ಏನು ಅನಿಸಲ್ಲ. ಅದಕ್ಕೆ ನಾನು ಡೈಲಿ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ಸೊ ನಾನು ವಿಡಿಯೋ ಮಾಡ್ತಾ ಇರೋ ಕಾರಣ ಬಂದು ನನ್ನ ಲೈಫ್ನ ಏನು ಆಲ್ರೆಡಿ ಹಿಂದೆ ಹೋಗ್ಬಿಟ್ಟಿದೆ, ಮುಂದೆ ಬರೋಕ್ಕೆ ಗೊತ್ತಿಲ್ಲ, ಹಿಂದೆ ಹೋಗ್ಬಿಟ್ಟಿದೆ. ಇವಾಗ ಪ್ರೆಸೆಂಟ್ ಏನಿದೆ ಈ ಲೈಫ್ನ ಒಂದು ಡಾಕ್ಯುಮೆಂಟ್ರಿ ಥರ ಮಾಡೋಣ ಅಂತ. 365 ಡೇಸ್ನಲ್ಲಿ ಎಷ್ಟು ಚೇಂಜಸ್ ಆಗ್ಬೋದು ನಾನು ಇನ್ನೊಂದು ವರ್ಷದಲ್ಲಿ. ಅಂದರೆ ನನ್ನ ಲೈಫಲ್ಲಿ ಇರೋಂಥ ಲೇಜಿನೆಸ್ನ ನಾನು ಓಡಿಸ್ಬೇಕು. ಅದಕ್ಕೋಸ್ಕರ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೊತಾ ಇದ್ದೀನಿ. ನಾನು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿಕೊಂಡು ನನ್ನ ಲೈಫ್ನ ಡಾಕ್ಯುಮೆಂಟ್ರಿ ಥರ ಪ್ರಿಪೇರ್ ಮಾಡಬೇಕು ಅನ್ನೋದೊಂದು ಮೈಂಡಲ್ಲಿ ಇಟ್ಕೊಂಡು ಡೈಲಿ ವಿಡಿಯೋ ಮಾಡ್ತೀನಿ. ಲೈಕ್ ಮಿನಿ ಬ್ಲಾಗ್ ಥರ ಇನ್ಸ್ಟಾದಲ್ಲಿ ಹಾಕ್ತೀನಿ, ಫುಲ್ ವೀಡಿಯೋನ ಯೂಟ್ಯೂಬಲ್ಲಿ ಹಾಕ್ತೀನಿ. ಡೈಲಿ ಚೇಂಜಸ್ ಮಾಡ್ಕೊತಾ ಇರ್ತೀನಿ. ನನ್ನ ಲೈಫ್ನ ನಾನು ಚೇಂಜ್ ಮಾಡ್ಕೊಳ್ಳೋಕ್ಕೆ ಏನೇನೆಲ್ಲ ಆಗೋದು ಅದನ್ನೆಲ್ಲ ಟ್ರೈ ಮಾಡ್ತೀನಿ. ಸೊ ಇವತ್ತಿನ ಟಾಪಿಕ್ ಬಂದು ಹ್ಯಾಪಿನೆಸ್ ಅಂದ್ರೇನು? ನಿಮ್ಮ ಪ್ರಕಾರ ಹ್ಯಾಪಿನೆಸ್ ಏನು ಕಮೆಂಟ್ ಮಾಡಿ. ನನ್ನ ಪ್ರಕಾರ ಏನಂತ ನಾನು ಹೇಳ್ತೀನಿ. ಈಗ ಹ್ಯಾಪಿನೆಸ್ ಅಂದರೆ ನಿಮ್ಗೆ ಅನಿಸಿದ್ದು, ನಿಮ್ಮ ಮನಸ್ಸಲ್ಲಿ ನಿಮ್ಮ ಮೈಂಡಲ್ಲಿ ಏನು ಅನಿಸುತ್ತೆ ನಿಮ್ಗೆ ಅನಿಸಿದ್ದು ನೀವು ಅದನ್ನು ನೀವು ಒಂದು ಕೆಲಸ ಆಗಿರ್ಬೋದು. ಇವಾಗ ಆಲೂಗಡ್ಡೆ ಪಲ್ಯ ರೆಡಿ ಆಗಿದೆ. ಇವಾಗ ತಟ್ಟೆಗೆ ಹಾಕೊಂತಾ ಇರುತ್ತೆ, ತಿಂತಾ ಇರುತ್ತೆ ಕೆಲಸ ಅಷ್ಟೇ. ಅದನ್ನು ಕಂಪ್ಲೀಟ್ ಮಾಡಿ ಇವಾಗ ಮನೆಯಿಂದ ಹೊರಟು ಬೈಕ್ ತಗೊಂಡು ಪರಿಪೂರ್ಣತೆ ಅನ್ನೋದು ಸಿಗುತ್ತಲ್ಲ, ಅದೇ ಹೋಗ್ಬೇಕಲ್ಲ. ನಮ್ಮ ಮಾವರ ಆಫೀಸ್ ಹೋಗ್ಬೇಕಲ್ಲ, ಹೊರಟಿದ್ದೀನಿ. ಕ್ಯಾಮ್ರಾ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಹೋಗ್ತಾ ಮಾತಾಡೋಣ. ಗೈಸ್, ಏನಂದ್ರೆ ನನಗೂ ಮೂಡೋ ಬ್ಲಾಕ್ ಮಾಡಬೇಕು ಅಂತ ತುಂಬ ಇಷ್ಟ. ಆದ್ರೆ ಬಟ್ ಏನು ಮಾಡ್ತೀರಾ, ಟೈಮ್ ಸಿಗಲ್ಲ. ಇರೋ ವರ್ಕ್ಸ್ನೇ ಮಾಡಬೇಕು, ಮತ್ತು ಇರೋ ಕಮಿಟ್ಮೆಂಟ್ಸು, ಎಕ್ಸಾಮ್ಸು ಇದೆಲ್ಲ ಇದೆ. ಫಸ್ಟ್ ನಿಮ್ಮ ಲೈಫಲ್ಲಿ ಇದನ್ನೇ ಮಾಡಬೇಕು. ಇದ್ರ ಮೇಲೆ ಮೂಡೋ ಬ್ಲಾಗ್ ಎಲ್ಲ ಹೆಲ್ಪ್ ಮಾಡೋಕ್ಕಾಗುತ್ತೆ ಮಾಡಬೇಕು. ಅದಕ್ಕೆ ನಾನು ಅದ್ರ ಬಗ್ಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಕೊಟ್ಟಿಲ್ಲ. ನೋಡೋಣ ಮುಂದೆ ಫ್ಯೂಚರಲ್ಲಿ ಏನಾದರೂ ಕಂಪ್ಲೀಟ್ ಮಾಡ್ಕೊಂತೀರಲ್ಲ, ಅದೇ ಟೈಮ್ ಸಿಕ್ಕಿ ಮಾಡೋಕ್ಕಾದ್ರೆ ನಿಜವಾಗ್ಲೂ ಮಾಡ್ತೀನಿ. ಬೇರೆದಕ್ಕೆಲ್ಲ ಸೊ ನೋಡುವ ಯಾವ ಥರ ಆಗುತ್ತೋ, ಲೈಫ್ ಯಾವ ಥರ ಕರ್ಕೊಂಡು ಹೋಗುತ್ತೋ ಆ ಥರ ಮಾಡೋದು. ಎಲ್ಲೆಲ್ಲಿ ಕಮಿಟ್ಮೆಂಟ್ಸ್ ಆಗುತ್ತೋ ಅಲ್ಲೆಲ್ಲ ಹೋಗೋದು. ನಾನು ಬೆಳಗ್ಗೆಯಿಂದ ವಿಡಿಯೋ ಮಾಡಿದ್ದೀನಿ. ನಾನು ಅನ್ಕೊಂಡ್ರೆ ಅದು ಯಾವ ಥರ ಕರ್ಕೊಂಡು ಹೋಗುತ್ತೋ ಆ ಥರ ಹೋಗ್ಬೇಕು ಹೊರತು ನಮ್ಗೆ ಬೇಕಾದಂಥ ಲೈಫ್ ಕಟ್ಕೊಳಕ್ಕೆ ನಿಜವಾಗ್ಲೂ ಆಗಲ್ಲ. ಅದು ನನಗೆ ಅನಿಸಿರೋದು, ಬೇರೆಯವ್ರಿಗೆ ಯಾಕೋ ಗೊತ್ತಿಲ್ಲ, ನನಗೆ ಅನಿಸಿರೋದು ಈ ಥರ. ನಮ್ಮ ಮಾವರ ಆಫೀಸ್ ಹತ್ರ ಹೋದೆ, ಅಲ್ಲಿ ಸ್ವಲ್ಪ ಹೊತ್ತು ಟೈಮು. ಗೈಸ್, ಇವಾಗ ನಮ್ಮ ಮಾವರ ಆಫೀಸ್ ರೋಡಲ್ಲಿ ಹೋಗ್ತಾ ಇದ್ದೀನಿ. ಸೊ ನಮ್ಮ ಮಾವ ಫೋನ್ ಮಾಡಿದ್ದೆ, ಆಫೀಸ್ ಹತ್ರ ಇದ್ದೀನಿ, ಬಾ ಹೋಗಿ ಬಂದ್ಬಿಡೋಣ ಶೋರೂಮ್ ಹತ್ರ ಅಂದರು. ಸ್ವಲ್ಪ ಅವ್ರನ್ನ ಪಿಕ್ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಅದು ಮುಗಿಸ್ಕೊಂಡು ಲೈಬ್ರರಿಗೆ ಹೋಗ್ಬೇಕು. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಸೊ ಬನ್ನಿ ಹೋಗುವ. ಸೊ ಗಾಯ್ಸ್, ಅಲ್ಲಿಂದ ನಮ್ಮ ಮಾವನ್ನ ಪಿಕ್ ಮಾಡ್ಕೊಂಡು ನಾವು ಬಜಾಜ್ ಶೋರೂಮ್ಗೆ. ಸೊ ತಗೋತಾ ಇರೋದು ಅಲ್ಲೇ ಬಜಾಜಲ್ಲಿ. ಸೊ ಗಾಡಿ ಯಾವುದು ಅಂತ ನಾಳೆ ಗೊತ್ತಾಗುತ್ತೆ. ನಾಳೆ ಬ್ಲಾಗಲ್ಲಿ ಹಾಕ್ತೀನಿ. ಇವತ್ತು ಹಾಕಿದ್ರೆ ನಾಳೆ ಒಂದು ಕಂಟೆಂಟ್ ಸಿಕ್ಕಂಗುತ್ತಲ್ಲ. ಸೊ ಅದಕ್ಕೋಸ್ಕರ ನಾಳೆ ವಿಡಿಯೋದಲ್ಲಿ ಹಾಕ್ತೀನಿ. ಅಲ್ಲಿ ಪೇಪರ್ ವರ್ಕ್ಸ್ ಎಲ್ಲ ಮುಗಿಸಿ ಶೋರೂಮ್ನಲ್ಲಿ ಡೌನ್ ಪೇಮೆಂಟ್ ಮಾಡಿಬಿಟ್ಟು ಅಮೌಂಟ್ನ ನಮ್ಮ ಮಾವನ ಆಫೀಸ್ ಡ್ರಾ ಮಾಡಿ ನಾನು ಇವಾಗ ಲೈಬ್ರರಿಗೆ ಹೋಗ್ತಾ ಇದ್ದೀನಿ. ಸೊ ಇವತ್ತಿನ ಮಧ್ಯಾಹ್ನದ ವಿಡಿಯೋ ಇಷ್ಟೇ. ಇನ್ನು ಈವ್ನಿಂಗ್ ಸಿಗುವ. ಮುಗಿಸ್ತಾ ಇದ್ದೀನಿ ಫಸ್ಟ್ ಡೇ ಆಫ್ 365 ಡೇಸ್. ಗೈಸ್, ಈಗ ಚಪಾತಿ ರೆಡಿ ಆಗಿದೆ. ಈಗ ಆಲೂಗಡ್ಡೆ ಪಲ್ಯನ ರೆಡಿ ಮಾಡಬೇಕು. ಸೊ ಅದಕ್ಕೆ ಆಲೂಗಡ್ಡೆನೆಲ್ಲ ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಕಡಲೆಬೇಳೆ ಹಾಕೋದು, ಈರುಳ್ಳಿ ಹಾಕೋದು, ಆಲೂಗಡ್ಡೆ ಪಲ್ಯ ಮಾಡೋದೆ.
ಅಂದರೆ ಜಾಸ್ತಿ ಅಲ್ಲಿ ಒಂದು 15 ಸೆಕೆಂಡ್ಸ್ ಅಷ್ಟೇ. ಇನ್‌ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡೋದು ಜಾಸ್ತಿ. 5 ಸೆಕೆಂಡ್, 10 ಸೆಕೆಂಡ್ಸ್ ಅಷ್ಟೇ. ನಿಮ್ಮ ಲೈಫ್‌ನ ಡಾಕ್ಯುಮೆಂಟ್ರಿ ಮಾಡ್ಕೊಬೇಕು ಅಂತ ಇದ್ದರೆ ಅದನ್ನು ಯಾರಾದರೂ ಅನ್ಕೋತಿದ್ರೆ ದಯವಿಟ್ಟು ಮಾಡ್ಕೊಳ್ಳಿ. ಯಾಕಂದರೆ ಲೈಫ್ ಹೋಗ್ತಾ ಇರುತ್ತೆ. ಹಿಂದೆ ಕಳೆದಿರೋದು ನಿಜವಾಗ್ಲೂ ಅರ್ಧಕ್ಕೆ ಅರ್ಧನೂ ನೆನಪಿರಲ್ಲ ನಮಗೆ. ಈ ಥರ ಒಂದು ಮಾಡಿ ಇಟ್ಕೊಂಡ್ರೆ ನೆನಪಿಗೂ ಉಳಿಯುತ್ತೆ. ನೀವು ಸಾಯೋವರೆಗೂ ನೋಡ್ಬೋದು. ನೆನಪಿಗೂ ಉಳಿಯುತ್ತೆ ಮತ್ತು ನನ್ನ ಲೈಫ್‌ನ ನಾನು ಚೇಂಜ್ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ನಾನು ಇದನ್ನ ಮಾಡ್ತಾ ಇರೋದು. ನೋಡೋಣ ಹೆಂಗಾಗುತ್ತೋ ನನಗಂತೂ ನಿಜ ಗೊತ್ತಿಲ್ಲ. ಬಟ್ ಎಲ್ಲನೂ ಮ್ಯಾನೇಜ್ ಮಾಡ್ಕೋಬೇಕು ಅಷ್ಟೇ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರೂ ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ನೆಮ್ಮದಿಯಾಗಿರಿ. ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ಲೈಫಲ್ಲಿ. ಎಲ್ಲರೂ ಬರ್ತಾರೆ, ಎಲ್ಲನೂ ಬರುತ್ತೆ ಹೋಗುತ್ತೆ. ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಸೆಕೆಂಡ್ರಿ ಅದೆಲ್ಲ. ಹ್ಯಾಪಿಯಾಗಿರಿ ಅಷ್ಟೇ. ಏನು ಮತ್ತು ಲೈಫಲ್ಲಿ ಒಂದು ಕನ್ಸಿಸ್ಟೆನ್ಸಿ ಅನ್ನೋದು ಇಟ್ಕೊಳ್ಳಿ. ಯಾವುದೇ ಒಂದು ಕೆಲಸದ ಮೇಲಾಗಲಿ. ಈ ಕನ್ಸಿಸ್ಟೆನ್ಸಿ ಅನ್ನೋದೊಂದು ಟಾಪಿಕ್ನ ನೆಕ್ಸ್ಟ್ ನಾಳೆ ಇಲ್ಲ ನಾಳೆ ತೊಗೊತೀನಿ. ಡೈಲಿ ಒಂದು ತೊಗೊತೀನಿ. ಅದ್ರ ಬಗ್ಗೆ ನೆಕ್ಸ್ಟ್ ಮಾತಾಡೋಣ. ಸೊ ಅಲ್ಲಿವರೆಗೂ ಒಂದು ಪುಟ್ಟ ವಿರಾಮ. ನನ್ನ ಕತೆ ಅಲ್ಲ, ನನ್ನ ಕತೆ ನಿಮ್ಮ ಜೊತೆಗೆ ಒಂದು ಪುಟ್ಟ ವಿರಾಮ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.